ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗಾರ್ಡನ್ಗೆ ಬಂದಿದ್ದೀನಿ ನೋಡಿ. ಇವತ್ತು ಕೂಡ ನಾನು ಗಾರ್ಡನ್ ಲಾಗ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಚಪ್ಪರದ ಅವರೆಕಾಯಿ ಬೀಜ ತಗೊಂಡು ಬಂದು ನಾನು ಒಂದು ಪಾಟಲ್ಲಿ ಹಾಕಿದ್ದೆ ನೋಡಿ. ಇವಾಗ ಅದು ಚಿಕ್ಕ ಮೊಳಕೆ ಬಂದು ಇವಾಗ ಅದು ಗಿಡ ಕೂಡ ಆಗಿದೆ. ಇನ್ನೇನು ಅದು ಹೂ ಬಿಡೋ ಟೈಮ್ ಬಂದಿದೆ. ಆ ಟೈಮಲ್ಲಿ ನೋಡಿ ಅಫಿಡ್ಸ್ ಎಂಬ ಕೀಟಗಳು ಬಂದ್ಬಿಟ್ಟಿದೆ ನೋಡಿ. ಇವು ಸಣ್ಣ ಗಾತ್ರದಲ್ಲಿರುತ್ತೆ ಕೀಟಗಳು, ಮತ್ತು ಗಿಡದ ರಸನ ಫುಲ್ ಹೀರ್ಕೊಳ್ಳುತ್ತೆ ನೋಡಿ. ಫ್ರೆಂಡ್ಸ್, ಯಾವ ಥರ ಕೀಟಗಳು ಬಂದ್ಬಿಟ್ಟಿದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೀವು ಕೂಡ ಚಪ್ಪರದ ಅವರೆಕಾಯಿ ಗಿಡ ಹಾಕ್ಕೊಂಡಿರ್ತೀರಾ, ಇಲ್ಲ ಮನೆ ಮುಂದೆ ಹಾಕಿರ್ತೀರಾ, ಇಲ್ಲ ಅಂತಂದರೆ ಜಮೀನಲ್ಲಿ ಹಾಕ್ಕೊಂಡಿರ್ತೀರಾ ಅಲ್ವಾ. ಹೆಚ್ಚು ಹಾಗಿದ್ರೆ ಗಿಡ ದುರ್ಬಲವಾಗಿರುತ್ತೆ, ಎಲೆಗಳು ಕೂಡ ಮಡ್ಚ್ಕೊಳ್ತದೆ, ಹಳದಿ ಆಗಿ ಕಾಣುತ್ತೆ ಗೈಸ್. ಇದು ಫ್ರೆಂಡ್ಸ್, 1 ಲೀಟ್ರ್ ನೀರಿಗೆ 5ರಿಂದ 10 ಹನಿಗಳು ಸಾಬೂನು ಹಾಕ್ಕೊಳ್ಳಿ. ವಾರದಲ್ಲಿ ನೀವು 2-3 ಬಾರಿ ಸ್ಪ್ರೇ ಮಾಡಿ ಗಿಡಗಳನ್ನ ಅವಾಗವಾಗ ನೋಡ್ಕೋತಿದ್ರೆ, ಮತ್ತು ಗಿಡಗಳು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು. ಹೊಸ ಎಲೆಗಳನ್ನ ಪರಿಶೀಲಿಸಿ ಬರ್ತಾ ಇದೆಯಾ ಹೊಸ ಎಲೆಗಳು ಅಂತ ನೋಡಿ, ಚಿಂಟಿಗಳು ನಿಯಂತ್ರಿಸಿ, ಆವಾಗ ಅದು ಕಮ್ಮಿ ಆಗುತ್ತೆ. ನಾವು ಆ ಥರ ಮಾಡೋದ್ರಿಂದ ವಾರಕ್ಕೆ ಒಂದು 2-3 ಸಲ ಸ್ಪ್ರೇ ಮಾಡ್ತಾ ಬರಬೇಕು. ಮತ್ತು ಬೆಳಗ್ಗೆ ಕೂಡ ನೀವು ಮಾಡ್ಕೋಬೋದು. 1 ಡೇ ಬಿಟ್ಬಿಟ್ಟು ನೆಕ್ಸ್ಟ್ ಮಾರನೇ ದಿನವೂ ಕೂಡ ನೀವು ಮಾಡಿಕೊಂಡ್ರೆ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಗಿಡಕ್ಕೂ ಸಹ ಈ ಥರ ಬರ್ತಾ ಇರುತ್ತೆ ಕೀಟಗಳೆಲ್ಲ. ನಾವು ನೋಡ್ಕೋಬೇಕು ಅವಾಗವಾಗ. ಗಾರ್ಡನ್ನಲ್ಲಿ ತುಂಬ ಗಿಡಗಳನ್ನ ನಾವು ಹಾಕ್ಕೊಂಡಿರ್ತೀವಲ್ವ. ಈ ಥರ ಅವರೆಕಾಯಿ ಗಿಡ ಆಗಿರ್ಬೋದು, ಚಪ್ಪರದ ಅವರೆಕಾಯಿ ಗಿಡ ಆಗಿರ್ಬೋದು, ಮತ್ತು ಒಂದೊಂದು ಹೂ ಗಿಡಗಳಿಗೂ ಸಹ ಈ ಥರ ಬರುತ್ತೆ. ದಾಸವಾಳಗೂ ಸಹ ಈ ಥರ ಬಂದುಬಿಟ್ಟಿತ್ತು ಒಂದು ಸಲ. ನಾನು ಈ ಥರ ನೀಮ್ ಆಯಿಲ್ಲು ನೈಸರ್ಗಿಕವಾಗಿ ವಿಧಾನಗಳು ಯಾವುದು ಅಂತಂದರೆ ನೀಮ್ ಎಣ್ಣೆ ಅಥವಾ ನೀಮ್ ಆಯಿಲ್ನಿಂದ ನೀವು ಸ್ಪ್ರೇ ಮಾಡ್ಬೋದು. ಅಥವಾ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹೇಗಿದ್ದರೂ ಮನೇಲಿ ಕೂಡ ಇರುತ್ತೆ ಅಲ್ವಾ. ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿನ ಕೂಡ ನೀವು ನೀರಿಗೆ ಹಾಕಿಬಿಟ್ಟು ಅದನ್ನು ಒಂದು 3 hour 4 hour ಇಟ್ಬಿಟ್ಟು ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಗೆ ಹಾಕಿಬಿಡಿ ಒಂದು ಬಾಟಲ್ಗೆ. ಅದನ್ನು ನೀವು ಸೋಸಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ಗೈಸ್ ನೀವು. ಫ್ರೆಂಡ್ಸ್, 1 ಲೀಟ್ರ್ ನೀರಿಗೆ 5ರಿಂದ 10 ಹನಿಗಳು ಸಾಬೂನು ಹಾಕ್ಕೊಳ್ಳಿ. ವಾರದಲ್ಲಿ ನೀವು 2-3 ಬಾರಿ ಸ್ಪ್ರೇ ಮಾಡಿ ಗಿಡಗಳನ್ನ ಅವಾಗವಾಗ ನೋಡ್ಕೋತಿದ್ರೆ, ಮತ್ತು ಗಿಡಗಳು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು. ಹೊಸ ಎಲೆಗಳನ್ನ ಪರಿಶೀಲಿಸಿ ಬರ್ತಾ ಇದೆಯಾ ಹೊಸ ಎಲೆಗಳು ಅಂತ ನೋಡಿ, ಚಿಂಟಿಗಳು ನಿಯಂತ್ರಿಸಿ, ಆವಾಗ ಅದು ಕಮ್ಮಿ ಆಗುತ್ತೆ. ನಾವು ಆ ಥರ ಮಾಡೋದ್ರಿಂದ ವಾರಕ್ಕೆ ಒಂದು 2-3 ಸಲ ಸ್ಪ್ರೇ ಮಾಡ್ತಾ ಬರಬೇಕು. ಮತ್ತು ಬೆಳಗ್ಗೆ ಕೂಡ ನೀವು ಮಾಡ್ಕೋಬೋದು. 1 ಡೇ ಬಿಟ್ಬಿಟ್ಟು ನೆಕ್ಸ್ಟ್ ಮಾರನೇ ದಿನವೂ ಕೂಡ ನೀವು ಮಾಡಿಕೊಂಡ್ರೆ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಈ ಥರ ಹೆಚ್ಚು ಹಾನಿಯಾದ ಭಾಗ ಕೂಡ ನೀವು ಕತ್ತರಿಸ್ಕೋಬೋದು, ಮತ್ತು ಎಲೆಗಳು ಕೂಡ ಕಿತ್ತಿಡ್ಬೋದು. ತುಂಬ ಕೀಟಗಳು ಇರ್ತವೆ ಅಲ್ವಾ ಕೊಂಬೆಗಳಲ್ಲಿ, ಎಲೆಗಳಲ್ಲೆಲ್ಲ. ಆ ಕೊಂಬೆಗಳನ್ನು ಕೂಡ ನೀವು ಕತ್ತರಿಸಿ ತೆಗೆದು ಹಾಕಿಬಿಡಿ. ಮುಖ್ಯವಾಗಿ ಇದರ ಸೂಚನೆ ಏನಂತಂದರೆ ಚೀಟಿ ಆ್ಯಂಡ್ಸ್ ಅವು ಅಫಿಡ್ಸ್ಗಳನ್ನು ಕಾಪಾಡ್ಕೊಂಡು ಹೋಗ್ಬಿಡ್ತವೆ. ಆದ್ದರಿಂದ ಚೀಟಿಗಳನ್ನು ಕೂಡ ನಿಯಂತ್ರಿಸಬೇಕು. ಅಫಿಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ. ಅಫಿಡ್ಸ್ ಎಂದರೆ ಏನು, ಈ ಕೀಟಗಳು ಎಂದರೆ ಹೇಗಿರ್ತವೆ, ಸಣ್ಣ ಮೃದುವಾದ ದೇಹದ ಕೀಟಗಳು ಕೂಡ ಇವು ಆಗಿರ್ತವೆ. ಇವನ್ನ ಹೇಗೆ ಹೋಗ್ಲಾಡಿಸ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಲ್ವಾ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಪಾಟ್ಗೆ ಹಾಕಿದ್ದೆ ಅಲ್ವಾ ಚಪ್ಪರದ ಅವರೆಕಾಯಿ ಗಿಡ, ಅದು ಹೇಗೆ ಬಳ್ಳಿ ಹಬ್ಕೊಂಡು ಹೋಗಿದೆ ಅಂತ ನೋಡ್ಬೋದು. ಎಷ್ಟು ಲೆಂತಾಗಿ ಬಂದಿದೆ. ಆ ಬಳ್ಳಿಯಲ್ಲೇ ಕೂಡ ಎಲ್ಲ ಕಡೆ ಅದು ಮೊಗ್ಗು ಹೂಗಳಾಗಿ ಅದು ಚಪ್ಪರದ ಅವರೆಕಾಯಿ ಆಗೋದು ನೀವು ನೋಡ್ಬೋದು. ನಾವು RCC ಮೇಲೂ ಕೂಡ ಗೋಡೆಗಳಿಗೂ ಹಬ್ಬಿಸ್ಕೋಬೋದು, ಮತ್ತು ಅಲ್ಲಿ ಕಬ್ಬಣ ಇರುತ್ತೆ ಮೆಟ್ಟಲ್ಗಳಿಗೂ ಕೂಡ ಹಬ್ಬಿಸ್ಕೋಬೋದು. ಅದನ್ನು ನಾನು ಇವಾಗ ಪಾಟ್ಗೆ ಹಾಕಿದ್ದೀನಿ ನೋಡಿ. ಸ್ವಲ್ಪ ಬೆಳೀತಾ ಹೋಗ್ತಿದ್ದಂಗೆ ಅವು ಎಷ್ಟೊಂದು ಅಫೆಕ್ಟ್ಸ್ ಬಂದುಬಿಟ್ಟಿದೆ ಅಂತ. ಈ ಥರ ಕೀಟಗಳು ಬಂದುಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅದು ಹೋಗ್ಲಾಡ್ಸೋದು. ಇವಾಗ ನಾನು ನಿಮಗೆ ಅದನ್ನು ಯಾವ ರೀತಿ ನಿವಾರಣೆ ಮಾಡೋದು ಅಂತ ನಾವು ತೋರಿಸಿದ್ದೀನಲ್ವ. ಈಗ ನಾನು ಕೂಡ ಈಗ ಒಂದು ಸ್ಪ್ರೇ ಮಾಡ್ತಾ ಇದ್ದೀನಿ. ನೀರು ಬಕೆಟ್ ತೊಗೊಂಡಿದ್ದೀನಿ ಗೈಸ್, ನೋಡ್ಬೋದು ನೀವು. ಚಿಕ್ಕ ಬಕೆಟು ಅದು. ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು ಅರ್ಧ ಭಾಗದಷ್ಟು, ಮತ್ತು ಅದಕ್ಕೆ ಒಂದು 10 ಹನಿಯಷ್ಟು ನಾವು
ಅದನ್ನು ಔಷಧಿನ ಹಾಕ್ಕೋಬೇಕು. ಹಾಕಿಬಿಟ್ಟು ಅದನ್ನು ಕಲಸಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳೋಣ. ಇವಾಗ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನಂತರ ಯಾವುದೇ ಗಿಡ ಆಗಿರ್ಬೋದು, ಹೂವಿನ ಗಿಡ ನೋಡಿ ಇಲ್ಲಿ ಬಟ್ಲುವ ಗಿಡ ಕೂಡ ಇದೆ, ಅದಕ್ಕೂ ನಾನು ಸ್ಪ್ರೇ ಮಾಡ್ತೀನಿ. ಮತ್ತು ಚಪ್ಪರದ ಅವರೆಕಾಯಿ ಗಿಡ ಕೂಡ ಇದೆ, ಅದಕ್ಕೂ ನೋಡಿ ಈ ಥರ ಕೀಟಗಳು ಬಂದಿದೆ ಅಲ್ವಾ, ನಾವು ಹಾಕ್ಕೊಂಡು ಹೋದರೆ ಈ ಥರ ಸ್ಪ್ರೇ ಮಾಡ್ಕೊಂಡು ಹೋದರೆ ಆ ಕೀಟಗಳು ಕಮ್ಮಿ ಆಗ್ತಾ ಹೋಗುತ್ತೆ. ನಾನು ಯಾವ ಗಿಡಕ್ಕೆ ಬಂದಿದೆ ಆ ಗಿಡಕ್ಕೆಲ್ಲ ಕೂಡ ನಾನು ಹಾಕ್ತಾಯಿದ್ದೀನಿ. ಮತ್ತು ಮನೆ ಮದ್ದು ಕೂಡ ನಿಮಗೆ ಹೇಳಿದ್ದೀನಲ್ವಾ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದು ಕೂಡ ಹಾಕ್ಕೋಬೋದು, ಇಂಗು ಕೂಡ ಹಾಕ್ಕೋಬೋದು. ನಾನು ಇಂಗು ಕೂಡ ಹಾಕ್ತೀನಿ, ನಿಮಗೆ ತೋರಿಸ್ತೀನಿ ಆಮೇಲೆ. ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಗಿಡದಲ್ಲಿ, ಆದರೂ ಆ ಕೀಟಗಳನ್ನ ತಪ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಇವಾಗ ನಾನು ಅದನ್ನು ಔಷಧಿ ತೊಗೊಂಡು ಬಂದು ಸ್ಪ್ರೇ ಮಾಡಿದ್ಮೇಲೆ ನಂಗೆ ಗೊತ್ತಾಯಿತು ಈ ಥರ ನಿವಾರಣೆ ಮಾಡ್ಕೋಬೋದು ಮನೆಯಲ್ಲಿ ಅಂತಂದ್ಬಿಟ್ಟು ನಾನು ನೀಮ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಕೂಡ ಸ್ಪ್ರೇ ಮಾಡ್ತೀನಿ. ಮತ್ತು ಇಂಗು ಒಂದು 2 ಗ್ರಾಮ್ 1 ಗ್ರಾಮ್ ಅಷ್ಟಿದ್ರೆ ಅಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ. ಫುಲ್ಲು ಒಂದು ಬಾಟಲ್ ತುಂಬಿಟ್ಟು ಸ್ಪ್ರೇ ಮಾಡಿ ಹೋಗುತ್ತೆ ಬೇಗ. ನೀವು 3 ಡೇಸ್ಗೊಂದ್ಸಲ ಈ ಥರ ಮಾಡ್ತಾಯಿದ್ರೆ ಬೇಗ ಹೋಗಿಬಿಡುತ್ತೆ ಕೀಟಗಳೆಲ್ಲ. ನೋಡ್ಬೋದು ಗೈಸ್, ಇವಾಗ ನಾನು ಗಿಡಕ್ಕೆ ಯಾವ ಥರ ಸ್ಪ್ರೇ ಮಾಡ್ತಾಯಿದ್ದೀನಿ ಅಂತ. ಆ ಥರನೇ ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಬೇಗ ಕೀಟಗಳೆಲ್ಲ ಸಾಯುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಈ ಥರನೇ ಹಾಕ್ಕೊಳ್ಳೋದು ಯಾವಾಗಲೂ ಕೂಡ. ಆ ಥರ ಹಾಕಿದ್ರೆ ಬೇಗ ಹೋಗಿಬಿಡುತ್ತೆ. ಈ ಮಾರನೇ ದಿನ ಇದು ಈ ಗಿಡ ತೋರಿಸ್ತಾ ಇರೋದು ನಾನು. ಫಸ್ಟ್ ದಿನ ಅಂತೂ ಪಾಪ ಎಲೆಗಳೆಲ್ಲ ಹಸಿರೇ ಆಗಿರಲಿಲ್ಲ, ಆ ಥರ ಯೆಲ್ಲೋ ಕಲರ್ ಬಂದುಬಿಟ್ಟು ಬೂದಿ ಮತ್ತು ಕಪ್ಪು ಬಣ್ಣದ ಕೀಟಗಳು ತುಂಬಿಟ್ಟಿತ್ತು. ಇವಾಗ ಸ್ವಲ್ಪ ಹೋಗಿದೆ, ನೋಡ್ಬೋದು. ಕೊಂಬೆಯಲ್ಲಿ ಕೂಡ ಒಂದೊಂದು ಲೇಯರ್ ಹಾಗೆ ಇದೆ, ನೀವು ನೋಡ್ಬೋದು ಈ ಕೀಟಗಳಿದೆ ಅಂತ. ಸ್ವಲ್ಪ ಕಮ್ಮಿ ಆಗಿದೆ, ನಾನು ಒಂದೇ ಸಲ ಅಲ್ವಾ ಸ್ಪ್ರೇ ಮಾಡಿರೋದು, ಅದರಿಂದ ಪರವಾಗಿಲ್ಲ, ಒಂದು 0.5% ಹೋಗಿದೆ ಅನಿಸುತ್ತೆ. ಇವತ್ತು ಕೂಡ ನಾನು ಹಾಗೆ ಸ್ಪ್ರೇ ಮಾಡ್ತೀನಿ. ನೀಮ್ ಆಯಿಲ್ ಆಗಲಿ, ನೀವು ಕೂಡ ಸಾಬೂನಿಂದಾಗಲಿ ಮತ್ತು ನೀಮ್ ಆಯಿಲಿಂದಾಗಲಿ, ಮೆಣಸಿನ್ಕಾಯಿ ಬೆಳ್ಳುಳ್ಳಿಯಿಂದಾಗಲಿ ನೀವು ಕೂಡ ಓನಾಗಿ ಮನೆಯಲ್ಲೇ ಮಾಡ್ಕೋಬೋದು. ಏನಂತಂದರೆ ಇದಕ್ಕೆ ಯಾವುದೇ ಖರ್ಚಾಗಲ್ಲ. ನಾವು ಆನ್ಲೈನಲ್ಲಿ ತರಿಸ್ಕೊಂಡ್ರೆ ದುಡ್ಡು ಖರ್ಚಾಗುತ್ತೆ. ನಾವು ಹೋಮ್ ಮೇಡ್ ಮಾಡ್ಕೊಳ್ಳೋದ್ರಿಂದ ನಮಗೆ 0 ಅಮೌಂಟಲ್ಲಿ ಖರ್ಚಾಗುತ್ತೆ ಅಷ್ಟೇ. ಖರ್ಚೇನಾಗಲ್ಲ, ಮನೇಲಿ ಇರೋದನ್ನೇ ನಾವು ಬಳಸ್ಕೊಂಡು ಮಾಡ್ಕೋಬೋದು. ಬೇಗ ಈ ಕೀಟಗಳಿಂದ ಮುಕ್ತಿ ಗಳಿಸ್ಬೋದು ಗಿಡಗಳಿಗೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.